ನಾನು ಪ್ರತಿ ಬಾರಿ ದಿನಸಿ ಅಂಗಡಿಯ ಮೂಲಕ ನಡೆಯುವಾಗ ಸಂಸ್ಕರಿಸಿದ ಆಹಾರಗಳ ವರ್ಣರಂಜಿತ ಪ್ಯಾಕೇಜಿಂಗ್ ಅನ್ನು ನಾನು ಗಮನಿಸದೆ ಇರಲು ಸಾಧ್ಯವಿಲ್ಲ. ಆದರೆ ಆ ಉತ್ಪನ್ನಗಳಲ್ಲಿ ನಿಜವಾಗಿಯೂ ಏನಿದೆ ಎಂದು ಯೋಚಿಸಲು ನೀವು ಎಂದಾದರೂ ನಿಲ್ಲಿಸಿದ್ದೀರಾ? ರಾಸಾಯನಿಕ ಸೇರ್ಪಡೆಗಳು, ಸಂರಕ್ಷಕಗಳು ಮತ್ತು ಕೃತಕ ಸುವಾಸನೆಗಳು ಎಲ್ಲೆಡೆ ಇವೆ. ಈ ಪದಾರ್ಥಗಳು ನಮ್ಮ ಕರುಳಿನ ಆರೋಗ್ಯವನ್ನು ಅಡ್ಡಿಪಡಿಸಬಹುದು, ಅಲರ್ಜಿಗಳಿಗೆ ಕಾರಣವಾಗಬಹುದು ಮತ್ತು ನಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಉದಾಹರಣೆಗೆ, ಹೆಚ್ಚಿನ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅನ್ನು ತೆಗೆದುಕೊಳ್ಳಿ. ಇದು ಕೇವಲ ಸಿಹಿಕಾರಕವಲ್ಲ, ಇದು ಬೊಜ್ಜು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದೆ. ಮತ್ತು ನಂತರ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿಗೆ ಕಾರಣವಾಗುವ ಕೃತಕ ಬಣ್ಣಗಳು ಮತ್ತು ಸುವಾಸನೆಗಳಿವೆ. ನಮ್ಮ ಆಹಾರ ಪೂರೈಕೆಯಲ್ಲಿ ಈ ರಾಸಾಯನಿಕಗಳಲ್ಲಿ ಎಷ್ಟು ಅನುಮತಿಸಲಾಗಿದೆ ಎಂಬುದು ಆತಂಕಕಾರಿಯಾಗಿದೆ. ಸಂಪೂರ್ಣ ನೈಸರ್ಗಿಕ ಆಹಾರವನ್ನು ಆರಿಸುವುದು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳು ನಮ್ಮ ದೇಹವನ್ನು ಪೋಷಿಸುವುದಲ್ಲದೆ ನಮ್ಮನ್ನು ಚೈತನ್ಯಶೀಲ ಮತ್ತು ಗಮನದಲ್ಲಿರಿಸುತ್ತವೆ. ಆದ್ದರಿಂದ ಮುಂದಿನ ಬಾರಿ ನೀವು ಶಾಪಿಂಗ್ ಮಾಡುವಾಗ ನಿಮ್ಮ ಕಾರ್ಟ್ನಲ್ಲಿ ನೀವು ಏನು ಹಾಕುತ್ತಿದ್ದೀರಿ ಎಂಬುದನ್ನು ಪರಿಗಣಿಸಿ. ನಿಮ್ಮ ದೇಹವು ಅದಕ್ಕೆ ಧನ್ಯವಾದಗಳು.